ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು. ಡಿಯರ್ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ಕು ಪ್ರಿಪೋಸಿಷನ್ ಆಗಿರುತ್ತೆ. ಪ್ರಿಪೋಸಿಷನ್ ಅಂತ ಬಂದಾಗ ಕನ್ನಡದಲ್ಲಿ ಉಪಸರ್ಗಗಳು ಅಂತ ಹೇಳಿ ಕರಿತೀವಿ. ನಮ್ಗೆ ಅದ್ರ ಡೆಫಿನೇಷನ್ ಅಷ್ಟು ಡೆಪ್ತ್ ಆಗಿ ಏನು ಯೂಸ್ ಇಲ್ಲ. ಕಾಂಪಿಟೇಟಿವ್ ಫೀಲ್ಡ್ ಅಂತ ಬಂದಾಗ ಈ ಪ್ರಿಪೋಸಿಷನ್ಗಳನ್ನು ಎಲ್ಲಿ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಪ್ರಿಪೋಸಿಷನನ್ನು ಯೂಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯೂಸೇಜ್ ಏನಿದೆ ಅಲ್ವಾ, ಆ ಯೂಸೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಮೊದಲಿಗೆ ಪ್ರಿಪೋಸಿಷನ್ ಅನ್ನ ಸ್ವಲ್ಪ ಬೇಸಿಕ್ ಆಗಿ ನೋಡೋದಾದ್ರೆ, ಪ್ರೀ ಮತ್ತು ಪೊಸಿಷನ್ ಅನ್ನುವ ಎರಡು ವರ್ಡ್ಗಳಿಂದ ಅದು ಕಂಬೈಂಡ್ ಆಗಿರುವಂಥದ್ದು. ಪ್ರೀ ಅಂತ ಹೇಳಿದ್ರೆ ಮೊದಲಿಗೆ, ಪೊಸಿಷನ್ ಅಂತ ಹೇಳಿದ್ರೆ ಸ್ಥಾನ. ಸೊ ಒಂದು ಸ್ಥಾನಕ್ಕಿಂತ ಮುಂಚಿತವಾಗಿ ಬರ್ತಕ್ಕಂತಹ ವರ್ಡ್ಗಳನ್ನು ನಾವು ಪ್ರಿಪೋಸಿಷನ್ ಅಂತ ಹೇಳ್ಬೋದು. ಇದಷ್ಟೇನಾ? ಇದಷ್ಟೇ ಅಲ್ಲ. ಇಟ್ ಈಸ್ ಅ ವರ್ಡ್ ವಿಚ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಸಬ್ಜೆಕ್ಟ್, ವರ್ಬ್ ಅಂಡ್ ಆಬ್ಜೆಕ್ಟ್ ಇನ್ ಅ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಸಬ್ಜೆಕ್ಟಿಗೂ ಮತ್ತು ವರ್ಬಿಗೂ ಮತ್ತು ಆಬ್ಜೆಕ್ಟಿಗೂ ಇರತಕ್ಕಂತಹ ರಿಲೇಶನ್ಶಿಪ್ ಅನ್ನ ತೋರಿಸ್ಲಿಕ್ಕೆ ಬಳಸುವಂತಹ ಶಬ್ದಗಳನ್ನ ನಾವೇನಂತ ಕರಿತೀವಿ? ಪ್ರಿಪೋಸಿಷನ್ ಅಂತ ಹೇಳಿ ಕರಿತೀವಿ. ಆ ತರ ನೋಡಿದ್ರೆ ಪ್ರಿಪೋಸಿಷನ್ ತುಂಬಾ ಇದಾವೆ. ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ, ಆಟ್, ಬೈ, ಇನ್, ಆನ್, ಟು, ನಿಯರ್, ಆಫ್, ಡೌನ್, ಔಟ್, ಫ್ರಮ್, up, with, through, above, across, after, before, beside, below, behind, beyond, within, without, inside, outside. ಈ ತರ ತುಂಬಾ ಪ್ರಿಪೋಸಿಷನ್ ಇದಾವೆ. ಅವೆಲ್ಲವೂ ಪ್ರಿಪೋಸಿಷನ್ ನ ಕಲಿತಾ ಕುಂತ್ರೆ ಒಂದೆರಡು ವೀಕ್ ಬೇಕು, 1 to 3 ವೀಕ್ಸ್ ಬೇಕಾಗತ್ತೆ. ಸೊ ಆ ರೀತಿ ನಾವು ಕಲಿಯೋದ್ರಿಂದ ಇಟ್ಸ್ ನೋ ಯೂಸ್. ಅದಕ್ಕಾಗಿ ಎಕ್ಸಾಮ್ ಪರ್ಪಸ್ ಅಂತ ಬಂದಾಗ ಕೆಲವೊಂದಷ್ಟು ಸೆಲೆಕ್ಟೆಡ್ ವರ್ಡ್ಗಳನ್ನು ತಗೊಂಡು ಈ ಹಿಂದೆ ಕೇಳಿರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ಬಂದಿರುವಂತಹ ಪ್ರಿಪೋಸಿಷನ್ಗಳನ್ನು ತಗೊಂಡು ಅವುಗಳ ಯೂಸೇಜ್ ಅನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ಸೊ ಮೊದಲಿಗೆ ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನು ತಗೊಂಡ್ರೆ ಅದನ್ನ ಯಾವೆಲ್ಲ ಕಂಡೀಷನ್ ಅಲ್ಲಿ, ಯಾವೆಲ್ಲ ಸಿಚುವೇಶನ್ ಅಲ್ಲಿ ಬಳಸಬೇಕು ಅಂತ ನೋಡೋದಾದ್ರೆ, ಬಿಗ್ ಪ್ಲೇಸ್ ಬಂದಾಗ, ಇನ್ ಟೈಮ್ ಬಂದಾಗ, ಡ್ರೆಸ್ ಅಂತ ಬಂದಾಗ, ಕಲರ್, ಸೈಜ್, ಶೇಪ್, ಇಯರ್ಸ್, ಮಂತ್ಸ್, ವೀಕ್ಸ್, ಪಾರ್ಟ್ ಆಫ್ ದ ಡೇಸ್, ಈ ಎಲ್ಲಾ ಸಂದರ್ಭಗಳಲ್ಲೂ ನಾವು ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ನಾನು ಎಲ್ಲದಕ್ಕೂ ಎಕ್ಸಾಂಪಲ್ಸ್ ಅನ್ನ ಬರೀಲಿಕ್ಕೆ ಹೋಗಿಲ್ಲ, ಜಸ್ಟ್ ಹಾಗೆ ಡಿಸ್ಕಸ್ ಮಾಡುವಾಗ ನೋಡೋಣ. ಸೊ ಬಿಗ್ ಪ್ಲೇಸ್ ಅಂತ ಬಂದಾಗ ದೊಡ್ಡ ಸ್ಥಳಗಳನ್ನ ಸೂಚಿಸುವಂತಹ ಸಂದರ್ಭದಲ್ಲಿ ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ ಕರ್ನಾಟಕ, ನಾನು ಕರ್ನಾಟಕದಲ್ಲಿ ಇದ್ದೀನಿ. ಕರ್ನಾಟಕ ಅನ್ನೋದು ದೊಡ್ಡ ಪ್ಲೇಸ್ ಆಗಿರೋದ್ರಿಂದ ಇನ್ ಅಂತ ಬಳಸ್ತೀವಿ. ಅದೇ ಚಿಕ್ಕ ಪ್ಲೇಸ್ ಅಂತ ಬಂದಾಗ ಆಟ್ ಬಳಸ್ತೀವಿ. ಅದನ್ನ ಆಟ್ ಬಂದಾಗ ಡಿಸ್ಕಸ್ ಮಾಡೋಣ. ಬಿಗ್ ಪ್ಲೇಸ್ ಅಂತ ಬಂದಾಗ ಇನ್ ಅಂತ ಬಳಸ್ತೀವಿ. ಇನ್ ಟೈಮ್ ಅಂತ ಇದೆ. ಸೊ ಏನ್ ಇನ್ ಟೈಮ್ ಅಂತ ಹೇಳಿದ್ರೆ, ನಿಗದಿಪಡಿಸಿರ್ತಕ್ಕಂತಹ ಒಂದು ಸಮಯಕ್ಕಿಂತ ಮುಂಚಿತವಾಗಿ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಕ್ಯಾಂಡಿಡೇಟ್ ಶುಡ್ ಬಿ ಪ್ರೆಸೆಂಟ್ ಇನ್ ಟೈಮ್ ಅಟ್ ದ ಎಕ್ಸಾಮ್ ಹಾಲ್ ಅಂತ ಹೇಳ್ಬೋದು. ಈ ಎಕ್ಸಾಮ್ ಅನ್ನೋದು 12 ಗಂಟೆಗೆ ಫಿಕ್ಸ್ ಆಗಿದೆ ಅಂತ ಅನ್ಕೊಂಡ್ರೆ 11:30 ಅಥವಾ 11 ಗಂಟೆಗೆನೆ ಏನ್ ಮಾಡ್ಬೇಕು? ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಹಾಲ್ ಒಳಗಡೆ ಇರಬೇಕು. ಸೊ ಆ 12 ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು 12 ಗಂಟೆಗೆ. ಅದಕ್ಕಿಂತ ಮುಂಚಿತವಾಗಿ, ಸ್ವಲ್ಪ ಸಮಯ ಮುಂಚಿತವಾಗಿ ನಮಗೆ ಬರ್ಲಿಕ್ಕೆ ಹೇಳ್ತಾರಲ್ವಾ. ಸೊ ಅಂತ ಸಂದರ್ಭದಲ್ಲಿ ನಾವು ಇನ್ ಟೈಮ್ ಅಂತ ಹೇಳಿ ಬಳಸ್ತೀವಿ. ಅವಾಗ ಇನ್ ಅನ್ನೋ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಡ್ರೆಸ್ ಅಂತ ಬಂದಾಗ ನಾವು ವೇರ್ ಮಾಡುವಂತಹ ಡ್ರೆಸ್ ಬಗ್ಗೆ ಮಾತನಾಡುವಾಗ ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ಸಿ ಲುಕ್ಸ್ ವೆರಿ ಪ್ರಿಟಿ ಇನ್ ಸಾರಿ. ಇನ್ ಸಾರಿ ಅಂತ ಹೇಳ್ತಾ ಇದ್ದೀವಿ. ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಇನ್ ಫಾರ್ಮಲ್ ಡ್ರೆಸ್. ಸೊ ಫಾರ್ಮಲ್ ಡ್ರೆಸ್ ಹಾಕೊಂಡಾಗ ಅಥವಾ ಸಾರಿಯನ್ನ ತೊಟ್ಟಾಗ ಆ ಡ್ರೆಸ್ಸಸ್ ಬಗ್ಗೆ ಮಾತನಾಡುವಂತ ಸಂದರ್ಭದಲ್ಲಿ ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ನಾವು ಬಳಸ್ತೀವಿ. ಅದೇ ರೀತಿ ಕಲರ್ ಅಂತ ಬಂದಾಗ, ಸೈಜ್ ಅಂತ ಬಂದಾಗ, ಶೇಪ್ ಅಂತ ಬಂದಾಗ ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನೇ ಬಳಸಬೇಕು. ಫಾರ್ ಎಕ್ಸಾಂಪಲ್, she looks very beautiful in a purple saree. ಸೊ ಪರ್ಪಲ್ ಸಾರಿ ಅಂತ ಅಂದಾಗ ಕಲರ್ ಬಗ್ಗೆ ಮಾತನಾಡ್ತಾ ಇದೀವಿ. ಆ ಕಲರ್ ಬಗ್ಗೆ ಮಾತನಾಡುವಾಗೂ ನಾವು ಇನ್ ಅನ್ನೋದನ್ನ ಬಳಸಬೇಕು. ಸೊ ಸೈಜ್ ಅಂತ ಬಂದಾಗ, ದಿಸ್ ಡ್ರೆಸ್ ಇಸ್ ಅವೈಲೇಬಲ್ ಇನ್ XL, L, S, M ಸೈಜ್. ಎಕ್ಸ್, ಎಮ್, ಎಲ್ ಅನ್ನು ಇವು ಡ್ರೆಸ್ಸಿನ ಸೈಜ್ ಆಗಿರ್ತವೆ. ಅಂತಹ ಸೈಜ್ ಬಗ್ಗೆ ಮಾತನಾಡುವಾಗೂ ಕೂಡ ಇನ್ ಅನ್ನುವ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಸೇಪ್ ಅಂತ ಬಂದಾಗ, ದಿಸ್ ಸ್ವೀಟ್ ಈಸ್ ಅವೈಲೇಬಲ್ ಇನ್ ರೆಕ್ಟ್ಯಾಂಗುಲರ್ ಶೇಪ್ ಅಂತ ಹೇಳ್ತೀವಿ. ಈ ಸ್ವೀಟ್ ರೆಕ್ಟ್ಯಾಂಗುಲರ್ ಶೇಪ್ ಅಲ್ಲೂ ಕೂಡ ಅವೈಲೇಬಲ್ ಐತಿ ಅಂತ ಹೇಳುವಾಗ
ಇನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ನಾವು ಬಳಸ್ತೀವಿ. ಸೊ ಅಂದ್ರೆ ಕಲರ್ ಬಗ್ಗೆ, ಸೈಜ್ ಬಗ್ಗೆ, ಶೇಪ್ ಬಗ್ಗೆ ಮಾತನಾಡುವಾಗೂ ಕೂಡ ನಾವು ಇನ್ ಅನ್ನೋದನ್ನ ಬಳಸ್ತೀವಿ. ಇಯರ್ಸ್ ಬಂದಾಗ, ಮಂತ್ಸ್ ಬಗ್ಗೆ ಬಂದಾಗ, ವೀಕ್ಸ್ ಬಗ್ಗೆ ಬಂದಾಗ ಇವುಗಳನ್ನ ಬಳಸ್ಕೊಂಡು ಸೆಂಟೆನ್ಸ್ ಅಲ್ಲಿ ಮಾತನಾಡುವಾಗೂ ಕೂಡ ನಾವು ಇನ್ ಅನ್ನೋದನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಐ ಬಾರ್ನ್ ಇನ್ ಜನವರಿ ಅಥವಾ ಯೂತ್ಸ್ ಡೇ ವಾಸ್ ಸೆಲೆಬ್ರೇಟೆಡ್ ಇನ್ ಜನವರಿ. ಜನವರಿ ತಿಂಗಳಲ್ಲಿ ಆ ಯೂತ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನ ಹೇಳಲಿಕ್ಕೋಸ್ಕರ ನಾವು ಇನ್ ಅನ್ನ ಬಳಸ್ತೀವಿ. ಸೊ ಪಾರ್ಟ್ ಆಫ್ ದ ಡೇಸ್ ಅಂತ ಬಂದಾಗಲೂ ಕೂಡ ಇನ್ ಅನ್ನ ಬಳಸ್ತೀವಿ. ಆದ್ರೆ ಸ್ವಲ್ಪ ಎಕ್ಸೆಪ್ಷನ್ಸ್ ಅಂತ ಇದೆ. ಏನ್ ಎಕ್ಸೆಪ್ಷನ್ಸ್ ಅಂತಂದಾಗ, ಇನ್ನನ್ನ ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂದ್ರೆ, ಮಾರ್ನಿಂಗ್ ಬಗ್ಗೆ ಮಾತನಾಡುವಾಗ, ಆಫ್ಟರ್ನೂನ್ ಬಗ್ಗೆ ಮಾತನಾಡುವಾಗ, ಈವ್ನಿಂಗ್ ಬಗ್ಗೆ ಮಾತನಾಡುವಾಗ ಇನ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ಇನ್ ಮಾರ್ನಿಂಗ್, ಇನ್ ಆಫ್ಟರ್ನೂನ್, ಇನ್ ಈವ್ನಿಂಗ್, ಈ ರೀತಿ. ಅದೇ ನೈಟ್ ಅಂತ ಬಂದಾಗ, ಮಿಡ್ ನೈಟ್ ಅಂತ ಬಂದಾಗ ಬರೀ ನೂನ್ ಅಂತ ಹೇಳ್ಬೇಕಿದ್ರೆ ಆಟ್ ಅನ್ನುವ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಅದಕ್ಕಾಗಿ ನಾನು ಅದನ್ನ ಬ್ರಾಕೆಟ್ ಅಲ್ಲಿ ಇಟ್ಟಿದ್ದೀನಿ, ಇದನ್ನ ಹಾಗೆ ಬಿಟ್ಟಿದ್ದೀನಿ. ಇನ್ನೊಂದ್ಸರಿ ಹೇಳ್ತೀನಿ, ಇನ್ ಅನ್ನೋದನ್ನ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಅಂತ ಬಂದಾಗ ಅಥವಾ ಅದ್ರ ಬಗ್ಗೆ ಮಾತನಾಡುವಾಗ ಇನ್ ಬಳಸ್ತೀವಿ. ನೈಟ್, ಮಿಡ್ ನೈಟ್, ನೂನ್ ಅಂತ ಬಂದಾಗ ಆಟ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಸೊ ಇದಷ್ಟು ಇನ್ ಬಗ್ಗೆ ಆಯ್ತು. ಅದೇ ರೀತಿ ಆನ್ ಅಂತ ಬಂದಾಗ, ಆನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಯಾವೆಲ್ಲ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಪೊಸಿಷನ್, ಆನ್ ಟೈಮ್, ಕಂಡೀಷನ್ಸ್, ಡೇಟ್ ಅಂಡ್ ಡೇಸ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್, ಡೈರೆಕ್ಷನ್ಸ್ ಅಂಡ್ ಮೋಡ್ ಆಫ್ ಕಮ್ಯುನಿಕೇಶನ್ ಅಂತ ಈ ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಾವು ಆನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಪೊಸಿಷನ್ ಅಂತ ಬಂದಾಗ ಅದನ್ನ ಸರ್ಫೇಸ್ ಅಂತನೂ ಕೂಡ ಹೇಳ್ಬೋದು. ಈಗ ಇಲ್ಲೊಂದು ಟೇಬಲ್ ಇದೆ, ಇದರ ಸರ್ಫೇಸ್ ಅಂತ ಅಂದ್ಕೊಂಡ್ರೆ, ಈ ಟೇಬಲ್ ಮೇಲೆ ನಾನು ಈ ಪೆನ್ ಇಟ್ಟಾಗ, ದ ಪೆನ್ ಈಸ್ ಆನ್ ದ ಟೇಬಲ್, ದ ಮಂಕೀಸ್ ಆರ್ ಆನ್ ದ ಬ್ರಾಂಚಸ್ ಆಫ್ ಟ್ರೀ. ಆ ಪೊಸಿಷನ್ ಅನ್ನ ಹೇಳಲಿಕ್ಕೆ ನಾವು ಆನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಅದೇ ರೀತಿ ಆನ್ ಟೈಮ್, ಇಲ್ಲಿ ನೋಡಿ, ಇನ್ ಟೈಮಿಗೂ ಮತ್ತು ಆನ್ ಟೈಮಿಗೂ ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ, ಇನ್ ಟೈಮ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಒಂದು ನಿಗದಿಪಡಿಸಿದಂತಹ ಸಮಯಕ್ಕಿಂತ ಮುಂಚಿತವಾಗಿ ನಡೀತಾ ಇದೆ ಅಂದ್ರೆ ಅದು ಇನ್ ಟೈಮ್ ಆಗುತ್ತೆ. ನಿಗದಿಪಡಿಸಿದ ಸಮಯಕ್ಕೆ ಎಕ್ಸಾಕ್ಟ್ ಆಗಿ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನ ಅವಾಗ ನಾವು ಆನ್ ಟೈಮ್ ಅಂತ ಹೇಳಬೇಕು. ದ ರಿಚುವಲ್ ಬಿಗಿನ್ಸ್ ಆನ್ ಟೈಮ್. ಇಲ್ಲಿ ಒಂದು ಕಾರ್ಯ ನಡೀತಾ ಇದೆ, ಫಾರ್ ಎಕ್ಸಾಂಪಲ್ ಮದುವೆ ನಡೀತಾ ಇದೆ ಅಂತ ಅನ್ಕೊಳ್ಳಿ. 12:30ಕ್ಕೆ ತಾಳಿ ಕಟ್ಟಬೇಕಾಗಿತ್ತಂದ್ರೆ 12:30ಕ್ಕೆ ಕರೆಕ್ಟ್ ಆಗಿ ತಾಳಿ ಕಟ್ಟಿದ ಅಂದ್ರೆ ಆನ್ ಟೈಮ್ ಅಲ್ಲಿ ಕಾರ್ಯಕ್ರಮ ನಡೀತು ಅಂತ ಹೇಳ್ತಿದ್ವಿ. ಅವಾಗ ನಾವು ಆನ್ ಟೈಮ್ ಅನ್ನ ಬಳಸ್ಬೇಕು. 12:30ಕ್ಕೆ ಕಾರ್ಯಕ್ರಮ, ತಾಳಿ ಕಟ್ಟುವ ಕಾರ್ಯಕ್ರಮ ಇದೆ, ಆದ್ರೆ ಇನ್ವೈಟ್ ಮಾಡೋದು ನಾವು ಅದಕ್ಕಿಂತ ಮುಂಚಿತವಾಗಿ ಬನ್ನಿ ಅಂತ ಇನ್ವೈಟ್ ಮಾಡ್ತೀವಲ್ವಾ, ಸೊ ಅವಾಗ ಇನ್ ಟೈಮ್ ಅಂತ ಹೇಳಿ ಕರಿತೀವಿ. ಸೊ ಕಂಡೀಷನ್ಸ್ ಅಂತ ಬಂದಾಗ ಆನ್ ಅನ್ನೋದನ್ನ ಕಂಡೀಷನ್ ಸಂದರ್ಭದಲ್ಲೂ ಬಳಸಬಹುದು. ಸೊ ಕಂಡೀಷನ್ ಅಲ್ಲಿ ಯಾವ ರೀತಿ ಬಳಸಬಹುದು ಅಂತ ಹೇಳಿದ್ರೆ, ದ ಪೇಷಂಟ್ ಈಸ್ ಆನ್ ದ ವೆಂಟಿಲೇಟರ್. ವೆಂಟಿಲೇಟರ್ ಮೇಲಿದ್ದಾನೆ ಅಂತ ಅಲ್ಲ, ವೆಂಟಿಲೇಟರ್ ಅನ್ನ ಅವ್ರಿಗೆ ಹಚ್ಚಿದ್ದಾರೆ ಅಂತ ಅರ್ಥ. ಸೊ ಅವ್ರ ಕಂಡೀಷನ್ ಯಾವ ರೀತಿ ಇದೆ, ವೆಂಟಿಲೇಟರ್ ನ ಹಚ್ಚಿ ಅವರನ್ನ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೋಸ್ಕರ ಕಂಡೀಷನ್ ಅಂತ ಬಂದಾಗ ಆನ್ ಅನ್ನುವಂತ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಮತ್ತೆ ಡೇಟ್ ಅಂಡ್ ಡೇಸ್ ಅಂತ ಬಂದಾಗೂ ಕೂಡ ಆನ್ ಅನ್ನೋದನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಮಹಾತ್ಮ ಗಾಂಧೀಜಿ ವಾಸ್ ಬಾರ್ನ್ ಆನ್ 2 ಅಕ್ಟೋಬರ್. 2ನೇ ತಾರೀಕಿಗೆ ಅಂತ ಹೇಳ್ತಾ ಇದೀವಲ್ವಾ, 2ನೇ ತಾರೀಕಿನ ದಿನ, ಅಕ್ಟೋಬರ್ 2ನೇ ತಾರೀಕಿನ ದಿನ ಜನಿಸಿದ್ರು ಅಂತ ಹೇಳ್ತಾ ಇದೀವಲ್ವಾ. ಸೊ ಆ ಡೇಟ್ ಅನ್ನ ಮೆನ್ಷನ್ ಮಾಡುವಾಗ ಆನ್ ಬಳಸ್ತೀವಿ. ಮಂತ್ ಅಷ್ಟೇ ಮಾತನಾಡುವಾಗ ಇನ್ ಬಳಸ್ತೀವಿ, ನೆನಪಿರ್ಲಿ. ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳ ಬಗ್ಗೆ ಮಾತನಾಡುವಾಗೂ ಕೂಡ ನಾವು ಆನ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಯಾವ ರೀತಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ, ಐ ಲೈಕ್ ಟು ಸಿಂಗ್ ಅ ಸಾಂಗ್ ಆನ್ ದ ಫ್ಲೂಟ್. ಅಂದ್ರೆ ಫ್ಲೂಟ್ ಜೊತೆಗೆ ನಾನು ಹಾಡು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳುವಂತ ಸಂದರ್ಭದಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಗಳ ಬಗ್ಗೆ ನಾವು ಆನ್ ಅನ್ನ ಬಳಸಿಕೊಂಡು ಮಾತನಾಡುವಂಥದ್ದು. ಇನ್ನ ಡೈರೆಕ್ಷನ್ ಅಂತ ಬಂದಾಗ, ಮೈ ಕಾಲೇಜ್ ಈಸ್ ಆನ್ ದ ರೈಟ್ ಸೈಡ್ ಆಫ್ ದಿಸ್ ರೋಡ್. ಈ ರೋಡಿನ ರೈಟ್ ಸೈಡ್ಗೆ ನನ್ನ ಕಾಲೇಜ್ ಇದೆ ಅಂತ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಆನ್ ಅನ್ನ ಬಳಸ್ಕೊಂಡು ಡೈರೆಕ್ಷನ್ ಅನ್ನ ಹೇಳಿದ್ವಿ. ಅಂದ್ರೆ ಒಂದ್ ಸೆಂಟೆನ್ಸ್ ಅಲ್ಲಿ ಡೈರೆಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಆನ್ ಅನ್ನ ಬಳಸಬೇಕು ಅಂತ ಹೇಳಿ ಇರುವಂತದ್ದು. ಮೋಡ್ ಆಫ್ ಕಮ್ಯುನಿಕೇಶನ್, ನಾವು ಮೋಡ್ ಆಫ್ ಕಮ್ಯುನಿಕೇಶನ್ ಅಂತ ಬಂದಾಗ ಐ ಆಮ್ ಆನ್ ಕಾಲ್ ಅಥವಾ ಐ ಆಮ್ ಆನ್ ಫೋನ್ ಅಂತ ಹೇಳ್ತಿದ್ವಿ.
ಫೋನ್ ಮೇಲೆ ಇದ್ದೀನಿ ಅಥವಾ ಕಾಲ್ ಮೇಲೆ ಇದ್ದೀನಿ ಅಂತ ಅಲ್ಲ, ನಾನು ಕಾಲ್ನಲ್ಲಿ ಮಾತನಾಡ್ತಾ ಇದ್ದೀನಿ ಅಂತ ಹೇಳಿ ಅರ್ಥ ಕೊಡುವಂಥದ್ದು. ಸೊ ಇಂತಹ ಸಂದರ್ಭಗಳಲ್ಲಿ ನಾವು ಆನ್ ಅನ್ನ ಬಳಸ್ತೀವಿ. ಇನ್ನೊಂದೇನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇನ್ನಿಗೂ ಮತ್ತು ಆನಿಗೂ, ಈಗ ನಾನು ಬಸ್ಸಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾಗಿದೆ. ಸೊ ಬಸ್ಸಲ್ಲಿ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಐ ಆಮ್ ಇನ್ ದ ಬಸ್ ಅಂತ ಹೇಳ್ತಾರೆ, ಐ ಆಮ್ ಇನ್ ದ ಬಸ್ ಅಂತ ಹೇಳ್ತಾರೆ. ಬಟ್ ಅದು ರಾಂಗ್ ಆಗಿರುತ್ತೆ. ಐ ಆಮ್ ಆನ್ ದ ಬಸ್ ಅಂತ ಹೇಳ್ಬೇಕು. ಇದ್ಯಾಕೆ ಸರ್ ಈ ತರ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ಯಾವ ವೆಹಿಕಲ್ ಅಲ್ಲಿ ಮೂವ್ಮೆಂಟ್ ಮಾಡಲಿಕ್ಕೆ ನಮಗೆ ಸ್ಥಳ ಇರುತ್ತೋ, ಸ್ಥಳ ಅವಕಾಶ ಇರುತ್ತೋ ಅಂತಹ ವೆಹಿಕಲ್ ಬಗ್ಗೆ ಮಾತನಾಡುವಾಗ ನಾವು ಆನ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್, ಐ ಆಮ್ ಇನ್ ದ ಕಾರ್. ಇನ್ ದ ಕಾರ್ ಅಂತ ಹೇಳುವಾಗ ಕರೆಕ್ಟ್ ಆಗೇ ಇದೆ. ನಾನು ಕಾರಲ್ಲಿ ಇದ್ದೀನಿ ಅಂತ ಹೇಳುವಾಗ ಇನ್ ಅನ್ನ ಬಳಸ್ತೀವಿ. ಯಾಕಂತ ಹೇಳಿದ್ರೆ ಕಾರಲ್ಲಿ ನಮಗೆ ಎದ್ದು ಓಡಾಡ್ಲಿಕ್ಕೆ, ಮೂವ್ಮೆಂಟ್ ಮಾಡ್ಲಿಕ್ಕೆ ಜಾಗ ಇರುವುದಿಲ್ಲ. ಒಂದ್ಸರಿ ಹತ್ತಿ ಕೂತ್ಕೊಂಡ್ರೆ ಆ ಕಡೆ ಸರಿಲಿಕ್ಕೆ ಸ್ವಲ್ಪ ಜಾಗ ಇರುತ್ತೆ ವಿನಃ ಎದ್ದು ಓಡಾಡ್ತೀವಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಅದನ್ನ ಇನ್ ಅಂತ ಬಳಸಿದ್ರೆ ಕರೆಕ್ಟ್ ಆಗುತ್ತೆ. ಬಟ್ ಬಸ್ ಅಲ್ಲಿ ಹಾಗಲ್ಲ. ಬಸ್ ಅಲ್ಲಿ ನಾವು ಕುಂತ ಸ್ಥಳದಿಂದ ಮತ್ತೆ ಎದ್ದು ಇನ್ನೊಂದು ಸ್ಥಳಕ್ಕೂ ಕೂಡ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ, ಸ್ಥಳಾವಕಾಶ ಕೂಡ ಇರುತ್ತೆ. ಆನ್ ದ ಟ್ರೇನ್, ಆನ್ ದ ಬಸ್ ಅಂತ ಹೇಳ್ಬೇಕು ವಿನಃ ಇನ್ ದ ಟ್ರೇನ್, ಇನ್ ದ ಬಸ್ ಅಂತ ಹೇಳುವಾಗಿಲ್ಲ. ಅಂದ್ರೆ ಯಾವ ಸ್ಥಳದಲ್ಲಿ, ಯಾವ ವೆಹಿಕಲ್ ಅಲ್ಲಿ ನಮಗೆ ನಡೆದಾಡ್ಲಿಕ್ಕೆ ಸ್ಥಳಾವಕಾಶ ಇದೆಯೋ ಅಂತಲ್ಲಿ ಆನ್ ಅನ್ನ ಬಳಸಬೇಕು. ಇನ್ ಅಂತ ಬಂದಾಗ ಆ ಸ್ಥಳಾವಕಾಶ ಇರಬಾರ್ದು. ಅಂತ ವೆಹಿಕಲ್ ನಲ್ಲಿ ಬರ್ತಾ ಇದ್ದೀನಿ ಅಂತ ಹೇಳುವಾಗ ಇನ್ ಅನ್ನ ಬಳಸಬೇಕು. ಇದೊಂದು ಮೇಜರ್ ಡಿಫ್ರೆನ್ಸ್ ಆಗಿತ್ತು. ಈಗ ನೆಕ್ಸ್ಟ್ ನೋಡೋಣ. ಇಲ್ಲಿ ಆಟ್ ಅನ್ನುವಂತಹ ಪ್ರಿಪೋಸಿಷನ್ ಇದೆ. ಈ ಆಟ್ ಅನ್ನೋದನ್ನ ಸ್ಮಾಲ್ ಪ್ಲೇಸ್ ಅಂತ ಬಂದಾಗ, ಅಂದ್ರೆ ಸಣ್ಣ ಸ್ಥಳಗಳ ಬಗ್ಗೆ, ಪ್ಲೇಸ್ ಆಫ್ ಸ್ಟಡಿ ಆರ್ ವರ್ಕ್, ಕೆಲಸ ಮಾಡುವಂತಹ ಸ್ಥಳ ಅಥವಾ ಓದುವ ಅಥವಾ ವಿದ್ಯಾಕೇಂದ್ರಗಳ ಬಗ್ಗೆ ಮಾತನಾಡುವಾಗ ಆಟ್ ಅನ್ನ ಬಳಸ್ತೀವಿ. ಟೈಮ್ ಅನ್ನ ಹೇಳುವಾಗ, ಅಂದ್ರೆ ಎಕ್ಸಾಕ್ಟ್ ಟೈಮ್ ಅನ್ನ ಹೇಳುವಾಗ್ಲೂ ಕೂಡ ನಾವು ಆಟ್ ಅನ್ನೋದನ್ನ ಬಳಸ್ತೀವಿ. ಗುಡ್ ಆಟ್, ಬ್ಯಾಡ್ ಆಟ್, ನಮ್ಮ ಒಳ್ಳೆತನ ಅಥವಾ ನಮ್ಮ ಕೆಟ್ಟತನವನ್ನ ಮಾತನಾಡುವಾಗ್ಲೂ ಕೂಡ ನಾವು ಆಟ್ ಅನ್ನ ಬಳಸ್ತೀವಿ. ಸೊ ಸ್ಮಾಲ್ ಪ್ಲೇಸ್ ಅಂತ ಬಂದಾಗ, ಹಿ ವಾಸ್ ಬಾರ್ನ್ ಆಟ್ ಕುಂದಗೋಳ್ ಇನ್ ಧಾರವಾಡ ಡಿಸ್ಟಿಕ್. ಸೊ ಇಲ್ಲಿ ಆಟ್ ಕುಂದಗೋಳ್ ಅನ್ನೋದು ಸಣ್ಣ ಸ್ಥಳ ಆಗಿತ್ತು. ಇನ್ ಧಾರವಾಡ ಡಿಸ್ಟಿಕ್ ಅಥವಾ ಇನ್ ಧಾರವಾಡ ಅನ್ನೋದು ಧಾರವಾಡ ಕುಂದಗೋಳದಕ್ಕಿಂತನೂ ದೊಡ್ಡದಾಗಿದೆ, ಅದಕ್ಕೋಸ್ಕರ ಇನ್ ಅಂತ ಬಳಸಿದ್ವಿ. ಕುಂದಗೋಳ ಧಾರವಾಡಕ್ಕಿಂತನೂ ಸಣ್ಣದಾಗಿದೆ, ಅದಕ್ಕೋಸ್ಕರ ಆಟ್ ಅಂತ ಬಳಸ್ತಾ ಇದ್ವಿ. ಅಂದ್ರೆ ಸಣ್ಣ ಸ್ಥಳಗಳ ಬಗ್ಗೆ ಮಾತನಾಡುವಾಗ ಆಟ್ ಅಂತ ಬಳಸಬೇಕು, ದೊಡ್ಡ ಸ್ಥಳಗಳ ಬಗ್ಗೆ ಮಾತನಾಡುವಾಗ ಇನ್ ಅನ್ನುವಂಥ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಇನ್ನು ಪ್ಲೇಸ್ ಆಫ್ ಸ್ಟಡಿ ಆರ್ ವರ್ಕ್, ನಾವು ವರ್ಕ್ ಮಾಡುವಂತಹ ಸ್ಥಳದ ಬಗ್ಗೆ ಮಾತನಾಡುವಾಗ ಅಥವಾ ನಾವು ಸ್ಟಡಿ ಮಾಡುವಂತಹ ವಿದ್ಯಾಕೇಂದ್ರಗಳು ಅಥವಾ ಯಾವುದೇ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತನಾಡುವಾಗ ಆಟ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಐ ಕಂಪ್ಲೀಟೆಡ್ ಮೈ ಪೋಸ್ಟ್ ಗ್ರಾಜುಯೇಷನ್ ಆಟ್ KUD. ಸೊ ಆಟ್ KUD ಅನ್ನೋದು ವಿದ್ಯಾಕೇಂದ್ರ ಆಗಿರೋದ್ರಿಂದ ಅಥವಾ ಯೂನಿವರ್ಸಿಟಿ ಆಗಿರೋದ್ರಿಂದ ಅದಕ್ಕೆ ನಾವು ಆಟ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಟೈಮ್ ಅಂತ ಬಂದಾಗ ಎಕ್ಸಾಕ್ಟ್ ಟೈಮ್, ಆಟ್ 6 o'clock. 6 o'clock ಅಂತ ಹೇಳ್ಬೇಕಿದ್ರೆ ಆಟ್ ಅನ್ನ ಬಳಸಬೇಕು. ಅಥವಾ ಆಟ್ 4 PM, ಆಟ್ 6 PM, ಆಟ್ 7 PM ಅಥವಾ ಆಟ್ 11 o'clock, ಆಟ್ 12 o'clock. ಈ ರೀತಿ ಆಟ್ ಅನ್ನ ಬಳಸಿ ಟೈಮ್ ಬಗ್ಗೆ ಮಾತನಾಡುವಂಥದ್ದು. ಇನ್ನು ಗುಡ್ ಅಥವಾ ಬ್ಯಾಡ್ ಅಂತ ಬಂದಾಗ, ನಾವು ಯಾವ್ದ್ರಲ್ಲಿ ಒಳ್ಳೇದಾಗಿರ್ತೀವಲ್ವಾ ಅಥವಾ ಯಾವ್ದ್ರಲ್ಲಿ ನಾವು ಪರಿಣಿತಿಯನ್ನ ಪಡೆದಿರ್ತೀವಿ ಅದ್ರ ಬಗ್ಗೆ ಹೇಳುವಂತ ಸಂದರ್ಭದಲ್ಲಿ ಆಟ್ ಅನ್ನ ಬಳಸಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡೋದಾದ್ರೆ, ಸಿ ಇಸ್ ಗುಡ್ ಆಟ್ ಸಿಂಗಿಂಗ್ ಬಟ್ ಬ್ಯಾಡ್ ಆಟ್ ಡ್ಯಾನ್ಸಿಂಗ್. ಅವಳು ಸಿಂಗಿಂಗ್ ನಲ್ಲಿ ಗುಡ್ ಇದ್ದಾಳೆ ಬಟ್ ಡ್ಯಾನ್ಸಿಂಗ್ ಅಲ್ಲಿ ಬ್ಯಾಡ್ ಇದ್ದಾಳೆ. ಸೊ ಇದನ್ನ ಗುಡ್ ಮತ್ತು ಬ್ಯಾಡ್ ಅನ್ನ ತಿಳಿಸುವಾಗ ಆಟ್ ಅನ್ನ ನಾವು ಬಳಸುವಂಥದ್ದು. ಇದಷ್ಟು ಆಟ್ ಬಗ್ಗೆ ಆದ್ರೆ, ಇನ್ನ ಬೈ ಅಂತ ಬರುವಂತಹ ಪ್ರಿಪೋಸಿಷನ್ ಬಗ್ಗೆ ನೋಡೋದಾದ್ರೆ, ಪ್ಯಾಸಿವ್ ವೈಸ್ ಅಲ್ಲಿ ಬೈ ಅನ್ನ ಬಳಸ್ತೀವಿ. ನಿಯರ್ನೆಸ್ ಅನ್ನ ಸೂಚಿಸ್ಲಿಕ್ಕೆ ಬೈ ಅನ್ನ ಬಳಸ್ತೀವಿ. ಮೆಥಡ್ ಅನ್ನ ಸೂಚಿಸ್ಲಿಕ್ಕೂ ಕೂಡ ಬೈ ಅನ್ನ ಬಳಸ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪ್ನಿಂಗ್, ನಮಗೆ ಗೊತ್ತಿಲ್ಲದೇನೆ ಒಂದಷ್ಟು ಘಟನೆಗಳು ನಡೀತಾವಲ್ಲ ಅದನ್ನ ವಿವರಿಸಲಿಕ್ಕೆ ನಾವು ಬೈ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಪ್ಯಾಸಿವ್ ವೈಸ್ ಅಂತ ಬಂದಾಗ, ಆಸ್ಟ್ರೇಲಿಯಾ ವಾಸ್ ಡಿಫೀಟೆಡ್ ಬೈ ಇಂಡಿಯಾ. ಸೊ ಈ ಬೈ ಇಂಡಿಯಾ ಅನ್ನೋದಿದೆ ಅಲ್ವಾ, ಇದು ಈ ಪೂರ್ತಿ ಸೆಂಟೆನ್ಸ್ ಏನಿದೆ ಪ್ಯಾಸಿವ್ ವೈಸ್ ಇದೆ. ಪ್ಯಾಸಿವ್ ವೈಸ್ ಅಲ್ಲಿ ನಾವು ಹೇಳಬೇಕಿದ್ರೆ ಬೈ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ಕೊಂಡೆ ಹೇಳಬೇಕು. ಇನ್ನು ನಿಯರ್ನೆಸ್ ಅಂತ ಹೇಳಿದಾಗ, ಐ ಸಿಟ್ ಬೈ ದ ವಿಂಡೋ, ನಾನು ವಿಂಡೋ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ.
ನಿಯರ್ನೆಸ್ ಅಂತ ಅಂದ್ರೆ ಪಕ್ಕದಲ್ಲಿ ಅಂತ ಹೇಳ್ತಾ ಇದೀವಲ್ವಾ. ಸೊ ಅಂತಹ ಸಂದರ್ಭದಲ್ಲೂ ನಿಯರ್ನೆಸ್ ಅನ್ನು ಸೂಚಿಸ್ಲಿಕ್ಕೆ ಬೈ ಎನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಇನ್ನು ಮೆಥಡ್ ಅಂತ ಬಂದಾಗ ವೇ, ನಾವು ಈ ಒಂದು ಕೆಲಸವನ್ನ ಯಾವ ವೇ ಮುಖಾಂತರ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸೂಚಿಸ್ಲಿಕ್ಕೆ ಬೈ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಸೆಂಡ್ ದಿಸ್ ಲೆಟರ್ ಬೈ ಪೋಸ್ಟ್. ನಾ ಈ ಲೆಟರ್ ಅನ್ನ ನಿನಗೆ ಸೆಂಡ್ ಮಾಡ್ತೀನಿ. ಯಾವ್ದ್ರ ಮುಖಾಂತರ? ಮೆಥಡ್ ಏನಂದು ಬೈ ಪೋಸ್ಟ್. ಪೋಸ್ಟ್ ಮುಖಾಂತರ ನಿನಗೆ ನಾನು ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದೀವಲ್ವಾ. ಸೊ ಅಂತ ಸಂದರ್ಭದಲ್ಲಿ ಬೈ ಎನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನಿಂಗ್ ಅಂತ ಹೇಳಿದ್ರೆ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಐ ಎಂಟರ್ಡ್ ದ ರಾಂಗ್ ಪ್ಲೇಸ್ ಬೈ ಮಿಸ್ಟೇಕ್. ನಾನು ಬೈ ಮಿಸ್ಟೇಕ್ ಆಗಿ ರಾಂಗ್ ಪ್ಲೇಸ್ಗೆ ಎಂಟರ್ ಆದೆ, ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಬೇರೆ ಪ್ಲೇಸಿಗೆ ಎಂಟರ್ ಆದೆ ಅಂತ ಹೇಳುವಂತ ಸಂದರ್ಭದಲ್ಲೂ ಕೂಡ ನಾವು ಬೈ ಎನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಇದಷ್ಟು ಬೈ ಬಗ್ಗೆ ಆಯ್ತು. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್ ಬಗ್ಗೆ ನೋಡೋಣ. ಸೊ ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಯಾವೆಲ್ಲ ಸಂದರ್ಭದಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ, ಒರಿಜಿನ್ ಅಂತ ಬಂದಾಗ ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ದ ಪ್ಲೇಸ್ ಆಫ್ ಶೇಕ್ಸ್ಪಿಯರ್. ಯಾರ ಪ್ಲೇಸ್ ಅವು? ಯಾರ ನಾಟಕಗಳು? ಶೇಕ್ಸ್ಪಿಯರ್ನ ನಾಟಕಗಳು ಅಂತ ಹೇಳುವಾಗ ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಅದ್ರ ಜೊತೆಗೆ ದ ನಾವೆಲ್ಸ್ ಆಫ್ ಕುವೆಂಪು. ಯಾರ ನಾವೆಲ್ಸ್ ಅವು? ಕುವೆಂಪು ಅವರ ನಾವೆಲ್ಸ್. ಅಂದ್ರೆ ಒರಿಜಿನ್ ಎಲ್ಲಿಂದ, ಮೂಲ ಎಲ್ಲಿ ಅಂತ ಕೇಳಿದಾಗ, ಯಾರದು ಅಂತ ಕೇಳಿದಾಗ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ನಾವು ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಇನ್ನ ಅದಷ್ಟೇ ಅಲ್ಲದೆ ಕಾಸ್ ಅಂದ್ರೆ ಕಾರಣವನ್ನ ಹೇಳಲಿಕ್ಕೂ ಕೂಡ ನಾವು ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಸಿ ಡೈಡ್ ಆಫ್ ಗ್ರೀಫ್. ಯಾಕೆ ಸತ್ಲು, ಕಾರಣ ಏನು ಅದನ್ನ ತಿಳಿಸ್ಲಿಕ್ಕೆ ಆಫ್ ಅಂತ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಹಿ ಈಸ್ ಅಫ್ರೇಡ್ ಆಫ್ ಪೊಲೀಸ್. ಯಾರ ಸಂಬಂಧ ಅಫ್ರೇಡ್ ಇದ್ದಾರೆ? ಪೊಲೀಸರ ಸಂಬಂಧ ಅಫ್ರೇಡ್ ಇದ್ದಾನೆ. ಸೊ ಅದನ್ನ ರಿಲೇಷನ್ ತಿಳಿಸ್ಲಿಕ್ಕೋಸ್ಕರ, ಅದ್ರ ಕಾಸ್ ತಿಳಿಸ್ಲಿಕ್ಕೋಸ್ಕರ ಆಫ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತಾ ಇದ್ದೀವಿ. ಇದಷ್ಟೇ ಅಲ್ಲದೆ ಮತ್ತೆ ಕನೆಕ್ಷನ್ ಅಂಡ್ ರಿಲೇಷನ್ ಅನ್ನ ಸೂಚಿಸ್ಲಿಕ್ಕೂ ಕೂಡ ಆಫ್ ಅಂತಕ್ಕಂಥ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡಿದ್ರೆ, ದಿಸ್ ಈಸ್ ದ ಫಸ್ಟ್ ಆಫ್ ಆಗಸ್ಟ್. ಫಸ್ಟ್ ಆಫ್ ಆಗಸ್ಟ್. ದ ಲವ್ ಆಫ್ ಜೂಲಿಯಟ್. ಇಲ್ಲಿ ಕನೆಕ್ಷನ್ ಮತ್ತೆ ರಿಲೇಷನ್ ಅನ್ನ ತೋರಿಸ್ಲಿಕ್ಕೆ ಫಸ್ಟ್ ಆಫ್ ಆಗಸ್ಟ್ ಅನ್ನುವಂತಹ ಕನೆಕ್ಷನ್ ಮತ್ತೆ ರಿಲೇಷನ್ ಅನ್ನ ತೋರಿಸ್ಲಿಕ್ಕೆ ಆಫ್ ಅಂತ ಹೇಳಿ ಪ್ರಿಪೋಸಿಷನ್ ಅನ್ನ ಬಳಸ್ತಾ ಇದೀವಿ. ಅದರ ಜೊತೆಗೆ ವೇಟ್ ಮತ್ತು ಮೆಜರ್ ಅನ್ನ ತಿಳಿಸುವಂತಹ ಸಂದರ್ಭದಲ್ಲೂ ಕೂಡ ಆಫ್ ಅನ್ನ ಬಳಸ್ತೀವಿ. ಅ ಪೀಸ್ ಆಫ್ ಚಾಕ್. ಅ ಪೀಸ್ ಆಫ್ ಚಾಕ್. ಐ ಡ್ರಿಂಕ್ ಅ ಲಿಟರ್ ಆಫ್ ವಾಟರ್. ಲಿಟರ್ ಆಫ್ ವಾಟರ್ ಅಂತಕ್ಕಂಥದ್ದು ವೇಟ್ ಮತ್ತೆ ಮೇಜರ್ ಅನ್ನ ತಿಳಿಸ್ಲಿಕ್ಕೆ ನಾವು ಆಫ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಅಂದ್ರೆ ಈ ಎಲ್ಲಾ ಸಂದರ್ಭಗಳಲ್ಲೂ ಆಫ್ ಅನ್ನೋದು ಬಳಸ್ತೀವಿ. ಒರಿಜಿನ್ ಬಂದಾಗ, ಕಾಸ್ ಬಂದಾಗ, ಕನೆಕ್ಷನ್ ಅಂಡ್ ರಿಲೇಷನ್ ಬಂದಾಗ, ವೇಟ್ ಮತ್ತು ಮೇಜರ್ ಬಂದಾಗ ಆಫ್ ಅನ್ನುವಂಥ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಒಂದು ನೋಡೋಣ. ಸೊ ಫಾರ್ ಅಂತ ಬಂದಾಗ ಅದನ್ನ ಡೆಸ್ಟಿನೇಷನ್ ಅನ್ನ ಹೇಳುವಾಗ, ಪ್ರಿಪರೇಷನ್ ಅನ್ನ ಹೇಳುವಾಗ, ಪರ್ಪಸ್ ಅಂತ ಬಂದಾಗ, ಫಿಟ್ನೆಸ್ ಅಂತ ಬಂದಾಗ, ಟೈಮ್ ಅಂಡ್ ಸ್ಪೇಸ್ ಅಂತ ಬಂದಾಗ ಫಾರ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನ ನಾವು ಬಳಸ್ತೀವಿ. ಡೆಸ್ಟಿನೇಷನ್ ಅಂತ ಬಂದಾಗ ದ ಟ್ರೈನ್ ಫಾರ್ ಬೆಂಗಳೂರು. ಎಲ್ಲಿಗೆ? ಡೆಸ್ಟಿನೇಷನ್ ಎಲ್ಲಿಗೆ? ಬೆಂಗಳೂರಿಗೆ. ಸೊ ಅದನ್ನ ಸೂಚಿಸ್ಲಿಕ್ಕೆ ನಾವು ಫಾರ್ ಅಂತಕ್ಕಂತಹ ವರ್ಡ್ ಅನ್ನ ಅಥವಾ ಪ್ರಿಪೋಸಿಷನ್ ಅನ್ನ ಬಳಸಿ ಡೆಸ್ಟಿನೇಷನ್ ಅನ್ನ ತಿಳಿಸ್ತೀವಿ. ಸೊ ಪ್ರಿಪರೇಷನ್ ಅಂತ ಬಂದಾಗ ಸ್ಟಡಿ ಫಾರ್ ಯುವರ್ ಎಕ್ಸಾಮ್ಸ್. ಎದಕ್ಕಾಗಿ ಪ್ರಿಪೇರ್ ಆಗಬೇಕಾಗಿದೆ? ಎಕ್ಸಾಮ್ಸ್ಗೋಸ್ಕರ ನಾವು ಸ್ಟಡಿ ಮಾಡಬೇಕಾಗಿದೆ. ಅದನ್ನ ಹೇಳಲಿಕ್ಕೆ ಸ್ಟಡಿ ಫಾರ್ ಯುವರ್ ಎಕ್ಸಾಮ್ಸ್ ಅದನ್ನ ಸೂಚಿಸ್ಲಿಕ್ಕೆ ಫಾರ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಇನ್ನು ಪರ್ಪಸ್ ಅಂತ ಬಂದಾಗ, ಉದ್ದೇಶ ಅಂತ ಬಂದಾಗ ಐ ವೆಂಟ್ ಫಾರ್ ಅ ವಾಕ್. ನಾನು ಎಲ್ಲಿ ಹೋದೆ? ವಾಕಿಗೆ ಹೋದೆ. ಆ ಉದ್ದೇಶವನ್ನು ತಿಳಿಸ್ಲಿಕ್ಕೋಸ್ಕರ ನಾವು ಫಾರ್ ಅಂತಕ್ಕಂಥ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಇನ್ನು ಫಿಟ್ನೆಸ್ ಅಂತ ಬಂದಾಗ ಕ್ಯಾರೆಟ್ಸ್ ಆರ್ ಗುಡ್ ಫಾರ್ ಹೆಲ್ತ್. ಕ್ಯಾರೆಟ್ಸ್ ಅನ್ನೋದು ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿ ಫಿಟ್ನೆಸ್ ಅನ್ನ ಸೂಚಿಸ್ಲಿಕ್ಕೆ ಬಳಸ್ತಿದೀವಲ್ವಾ. ಸೊ ಅಂತ ಸಂದರ್ಭದಲ್ಲೂ ಕೂಡ ನಾವು ಫಾರ್ ಅನ್ನ ಬಳಸಬೇಕು. ಸೊ ಟೈಮ್ ಮತ್ತು ಸ್ಪೇಸ್ ಅಂತ ಬಂದಾಗ ಸಿ ಸ್ಲೀಪ್ಸ್ ಫಾರ್ 12 hours. ಇದನ್ನ ನಾವು ಪೀರಿಯಡ್ ಆಫ್ ಟೈಮ್ ಅಂತನೂ ಕೂಡ ಕನ್ಸಿಡರ್ ಮಾಡಬಹುದು. ಇದನ್ನ ಈ ಟೈಮ್ ಅನ್ನ ಪೀರಿಯಡ್ ಆಫ್ ಟೈಮ್ ಅಂತನೂ ಕನ್ಸಿಡರ್ ಮಾಡ್ತೀವಿ. ಸಿ ಸ್ಲೀಪ್ಸ್ ಫಾರ್ 12 hours. ಸ್ಲೀಪ್ಸ್ ಫಾರ್ 12 hours. ಐ ವಾಕ್ಡ್ ಫಾರ್ 10 miles. ಸ್ಪೇಸ್ ಅಂತ ಬಂದಾಗ ಐ ವಾಕ್ಡ್ ಫಾರ್ 10 miles. ಯಾಕೆ ಇದನ್ನ ನಾನು ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಾರ್ ಅನ್ನೋದನ್ನ ಪೀರಿಯಡ್ ಆಫ್ ಟೈಮಿಗೆ ಬಳಸಿದ್ರೆ ಇನ್ನೊಂದು ಪ್ರಿಪೋಸಿಷನ್ ಇದೆ, ಸಿನ್ಸ್ ಅನ್ನುವಂಥದ್ದು.
ಸಿನ್ಸ್ ಅನ್ನುವಂಥದ್ದನ್ನ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿ ಬಳಸ್ತೀವಿ. ಇದನ್ನ ಪೀರಿಯಡ್ ಆಫ್ ಟೈಮ್ ಅಂತ ಬಳಸಿದ್ರೆ ಆ ಸಿನ್ಸ್ ಅನ್ನುವಂತ ಪ್ರಿಪೋಸಿಷನ್ ಅನ್ನ ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಿ ಬಳಸ್ತೀವಿ. ಆ ಸಿನ್ಸ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ ದ ಪೀಪಲ್ ಹ್ಯಾವ್ ಬಿನ್ ಸಪೋರ್ಟಿಂಗ್ RCB ಸಿನ್ಸ್ 2006 ಅಂದ್ರೆ ಪೀರಿಯಡ್ ಆಫ್ ಟೈಮ್ ಅಂತ ಬಂದಾಗ ಇಯರ್ ಅನ್ನ ಹೇಳಿಕ್ಕೆ ಬಳಸ್ತೀವಿ, ಅಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿ. RCBಗೆ ನಾವು 2006ರಿಂದನೂ ಸಪೋರ್ಟ್ ಮಾಡ್ತಾನೆ ಬಂದಿದೀವಿ ಅನ್ನೋದನ್ನ ಹೇಳಲಿಕ್ಕೆ ಸಿನ್ಸ್ ಅನ್ನ ಬಳಸ್ತಾ ಇದೀವಿ. ಬಟ್ ಟೈಮ್ ಅಂತ ಬಂದಾಗ ಫಾರ್ ಅನ್ನ ಯೂಸ್ ಮಾಡ್ತೀವಿ. ಇಷ್ಟೇ ಡಿಫ್ರೆನ್ಸು. ಟೈಮ್ ಫಾರ್ ಅನ್ನೋದು ಪೀರಿಯಡ್ ಆಫ್ ಟೈಮ್ ಅನ್ನ ಹೇಳಿಕ್ಕೆ ಬಳಸ್ತೀವಿ, ಸಿನ್ಸ್ ಅನ್ನೋದು ಪಾಯಿಂಟ್ ಆಫ್ ಟೈಮ್ ಅಂತ ಹೇಳಲಿಕ್ಕೆ ಬಳಸುವಂಥದ್ದು. ಸೊ ಇದು ಡಿಫ್ರೆನ್ಸ್ ಆಗಿತ್ತು. ಇನ್ನ ನೆಕ್ಸ್ಟ್ ನೋಡೋಣ. ಸೊ ಅಮಂಗ್ ಮತ್ತು ಬಿಟ್ವೀನ್ ಅನ್ನ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ 2 ಎಕ್ಸಾಂಪಲ್ ಇದೆ. ಈ ಎಕ್ಸಾಂಪಲ್ ಮುಖಾಂತರ ಇವೆರಡಕ್ಕೂ ಇರುವಂತಹ ಡಿಫ್ರೆನ್ಸ್ ಅನ್ನ ತಿಳಿಸ್ಕೊಡೋಣ. ದ ಟೀಚರ್ ಡಿಸ್ಟ್ರಿಬ್ಯೂಟೆಡ್ ದ ಪೆನ್ ಅಮಂಗ್ ದ ಸ್ಟೂಡೆಂಟ್ಸ್. ಅಮಂಗ್ ದ ಸ್ಟೂಡೆಂಟ್ಸ್ ಅಂದಾಗ ಇಲ್ಲಿ ಸ್ಟೂಡೆಂಟ್ಸ್ ಅಂದಾಗ 2ಕ್ಕಿಂತ ಹೆಚ್ಚು ಅಂತ ಹೇಳಿ ಅರ್ಥ. ಇಬ್ಬರಿಗಿಂತನೂ ಹೆಚ್ಚಿರ್ತಕ್ಕಂತಹ ಸಂದರ್ಭದಲ್ಲಿ ಅಮಂಗ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಗಳಿಗೂ ನಾವು ಅವ್ರ ಟೀಚರ್ ಏನ್ ಮಾಡ್ತಾ ಇದಾರೆ, ಪೆನ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರೆ. ಅವಾಗ ಅವ್ರು ಯಾವ ವರ್ಡ್ ಅನ್ನ ಬಳಸ್ತಾ ಇದಾರೆ, ಅಮಂಗ್ ಅಂತಕ್ಕಂತಹ ವರ್ಡ್ ಅನ್ನ ಬಳಸ್ತಾ ಇದಾರೆ. 3 ಅಥವಾ 3ಕ್ಕಿಂತ ಹೆಚ್ಚಿದ್ದಾಗ ಅಮಂಗ್ ಅನ್ನ ಬಳಸ್ತೀವಿ. ಅದೇ ಬಿಟ್ವೀನ್ ಅಂತ ಬಂದಾಗ ನೋಡಿ, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಥೀಫ್ ಅಂಡ್ ಅ ರಾಬರ್. ಈ ಥೀಫಿಗೂ ಮತ್ತು ಈ ರಾಬರ್ಗೆ ಇರ್ತಕ್ಕಂತಹ ಡಿಫರೆನ್ಸ್ ಏನು ಅನ್ನೋದನ್ನ ಹೇಳಲಿಕ್ಕೆ ನಾವು ಬಿಟ್ವೀನ್ ಅನ್ನ ಬಳಸ್ತಾ ಇದೀವಿ. ಅಂದ್ರೆ 1 ಮತ್ತು 2 ಎರಡೇ 2 ವ್ಯಕ್ತಿಗಳ ಅಥವಾ 2 ವಸ್ತುಗಳ ಮಧ್ಯೆ ಡಿಫ್ರೆನ್ಸಿಯೇಟ್ ಮಾಡ್ಲಿಕ್ಕೋಸ್ಕರ ಬಳಸುವಂತಹ ವರ್ಡ್ ಬಿಟ್ವೀನ್ ಆಗಿರುತ್ತೆ. 3 ಅಥವಾ 3ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳನ್ನ ಡಿಫ್ರೆನ್ಸಿಯೇಟ್ ಮಾಡ್ಲಿಕ್ಕೆ ಬಳಸುವಂತಹ ವರ್ಡ್ ಏನಾಗಿರುತ್ತೆ, ಅಮಂಗ್ ಆಗಿರುತ್ತೆ. ಸೊ ಈ ಅಮಂಗಿಗೂ ಮತ್ತು ಬಿಟ್ವೀನ್ಗೂ ಇರುವಂತಹ ಡಿಫ್ರೆನ್ಸ್ ಇದು. ಎರಡೇ 2 ವ್ಯಕ್ತಿಗಳು ಅಥವಾ ವಸ್ತುಗಳು ಬಂದಾಗ ನಾವು ಬಿಟ್ವೀನ್ ಅನ್ನ ಯೂಸ್ ಮಾಡಬೇಕು. 2ಕ್ಕಿಂತ ಹೆಚ್ಚಿದ್ವು ಅಂತ ಹೇಳಿದ್ರೆ ಅಲ್ಲಿ ಅಮಂಗ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡಬೇಕು. ಸೊ ಇದು ಅಮಂಗ್ ಮತ್ತು ಬಿಟ್ವೀನ್ ಬಗ್ಗೆ ಆಯ್ತು. ಈಗ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ 2 ಪ್ರಿಪೋಸಿಷನ್ ಗಳಿದಾವೆ. ಒಂದು ಬಿಸೈಡ್, ಇನ್ನೊಂದು ಬಿಸೈಡ್ಸ್ ಅಂತ ಇದೆ. ಏನಿವೆ ಎರಡಕ್ಕೂ ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಬಿಸೈಡ್ ಅಂದ್ರೆ ಬೈ ದ ಸೈಡ್ ಆಫ್ ಅಂತ, ನಮ್ಮ ಪಕ್ಕದಲ್ಲಿ ಅಥವಾ ಈ ಕಡೆ ಆ ಕಡೆ ಪಕ್ಕದಲ್ಲಿ ಅಂತ ಹೇಳ್ತಿರ್ತೀವಲ್ವಾ, ಅದಕ್ಕೆ ಬಿಸೈಡ್ ಅಂತ ಬಳಸ್ತೀವಿ. ಬಿಸೈಡ್ಸ್ ಅಂತ ಹೇಳಿದ್ರೆ ಇನ್ ಎಡಿಷನ್ ಟು, ಅದರ ಜೊತೆಗೆ ಅನ್ನೋದನ್ನ ಸೂಚಿಸ್ಲಿಕ್ಕೆ ಬಿಸೈಡ್ಸ್ ಅಂತ ಬಳಸ್ತೀವಿ. ಇಲ್ಲಿ 2 ಎಕ್ಸಾಂಪಲ್ ಕೂಡ ಇದೆ. ಅದರ ಮುಖಾಂತರ ಇವುಗಳ ಡಿಫ್ರೆನ್ಸಿಯೇಷನ್ ಅನ್ನ ತಿಳಿದುಕೊಳ್ಳೋಣ. ಐ ಲಿವ್ ಬಿಸೈಡ್ ದ ಪೋಸ್ಟ್ ಆಫೀಸ್. ನಾನು ಎಲ್ಲಿ ವಾಸ ಮಾಡ್ತಾ ಇದ್ದೀನಿ, ಪೋಸ್ಟ್ ಆಫೀಸಿನ ಪಕ್ಕದಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಸೊ ಬಿಸೈಡ್ ಅನ್ನೋದನ್ನ ಪಕ್ಕದಲ್ಲಿ ಅಂತ ಹೇಳಲಿಕ್ಕೆ, ಬೈ ದ ಸೈಡ್ ಅಂತ ಹೇಳಲಿಕ್ಕೆ ಬಳಸುವಂಥದ್ದು. ಬಿಸೈಡ್ಸ್ ವಿ ನೀಡ್ ಯುವರ್ ಸಪೋರ್ಟ್ ಇನ್ ದಿಸ್ ವರ್ಕ್. ಈ ಕೆಲಸದ ಜೊತೆಗೆ ನಾವು ನಿನ್ನ ಸಪೋರ್ಟ್ ಅನ್ನು ಕೂಡ ಬಯಸ್ತಾ ಇದ್ದೀವಿ. ಅಂದ್ರೆ ಈ ಕೆಲಸದ ಜೊತೆಗೆ ಅಂತ ಹೇಳ್ತಾ ಇದೀವಲ್ಲ, ಇನ್ ಅಡಿಷನ್ ಟು. ಸೊ ಅದನ್ನ ನಿನ್ನ ಕೆಲಸದ ಜೊತೆಗೆ ನಿನ್ನ ಸಪೋರ್ಟ್ ಅನ್ನು ಕೂಡ ನಾವು ಬಯಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಿಸೈಡ್ಸ್ ಅಂತ ಹೇಳಿ ಬರಿತೀವಿ. ಸೊ ಇವುಗಳನ್ನ ಎಕ್ಸಾಮ್ ಅಲ್ಲಿ ಕೊಡುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂದ್ರೆ ಸೇಮ್ ಆಗಿ ಕಾಣಿಸುವಂತದ್ದು. ಕೊನೆಯಲ್ಲಿ ಎಸ್ ಹಾಕಿದ್ರೆ ಅಡಿಷನ್ ಅಂತ ಬರುತ್ತೆ, ಎಸ್ ತೆಗೆದ್ರೆ ಬೈ ದ ಸೈಡ್ ಆಫ್ ಅಂತ ಹೇಳಿ ಬರುತ್ತೆ. ಇದಕ್ಕಿರುವಂತಹ ಡಿಫ್ರೆನ್ಸ್ ಇಷ್ಟೇ. ಒಂದಷ್ಟು ಲಾಸ್ಟ್ ಟೈಮ್ KEA ದವರು ನಡೆಸಿರ್ತಕ್ಕಂತಹ ಎಕ್ಸಾಮ್ ಅಲ್ಲಿ SDA ಮತ್ತು FDA ಅಲ್ಲಿ ಬಂದಿರತಕ್ಕಂತಹ ಇದೇ ಟಾಪಿಕ್ ಮೇಲೆ ರೈಸ್ ಆಗಿರುವ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಬರೆದಿರ್ತಕ್ಕಂತಹ 4 ಕ್ವಶನ್ಸ್ ಗಳು ಈ ಹಿಂದೆ ನಡೆದಿರ್ತಕ್ಕಂತಹ, ಅಂದ್ರೆ KEA ದವರು ನಡೆಸಿರ್ತಕ್ಕಂತಹ SDA ಮತ್ತು FDA ಎಕ್ಸಾಮ್ ಅಲ್ಲಿ ರೈಸ್ ಆಗಿರುವಂತಹ ಕ್ವಶನ್ಸ್ ಗಳು. SDA ಎಕ್ಸಾಮ್ 28/10/2023 ನಡೆದಿತ್ತು. FDA ಎಕ್ಸಾಮ್ 29/10/2023 ನಡೆದಿತ್ತು. ಬೇಕಿದ್ರೆ ನೀವು ಕ್ವಶನ್ ಪೇಪರ್ ಅನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಕೂಡ ಕೊಟ್ಟಿದ್ದೀನಿ, ಯಾವ್ದಾದ್ರಲ್ಲಿ ಬಂದಿತ್ತು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ಇವು 3 SDA ದಲ್ಲಿ ಬಂದಿರುವಂತ ಕ್ವಶನ್ ಆಗಿದ್ದಾವೆ. ಈ ಲಾಸ್ಟ್ನೇ ಕ್ವಶನ್ FDA ದಲ್ಲಿ ಬಂದಿರತಕ್ಕಂತಹ ಕ್ವಶನ್ ಆಗಿತ್ತು. ಅಂದ್ರೆ ಒಂದೇ ಎಕ್ಸಾಮ್ ಅಲ್ಲಿ 3 ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ ಪ್ರಿಪೋಸಿಷನ್ ಮೇಲೆ. ಅಂದ್ರೆ ಇದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಸೂಚಿಸುತ್ತೆ. ಸೊ ಒಂದೇದನ್ನ ನೋಡೋದಾದ್ರೆ, ಐ ಆಮ್ ಆಂಗ್ರಿ ಡ್ಯಾಶ್ ಯು ಅಂತ ಕೊಟ್ಟು 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ವಿತ್, ಆನ್, ಅಪಾನ್, ಬೈ ಅಂತ ಕೊಟ್ಟಿದ್ದಾರೆ.
ಸೊ ಈ ನಾಲ್ಕರಲ್ಲೂ ಕೂಡ ಯಾವ್ದಾದ್ರು ಒಂದನ್ನ ನಾವು ಹಾಕ್ಬೇಕು. ಯಾವ್ದಾದ್ರು ಒಂದನ್ನ ಹಾಕ್ಬೇಕಿದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು. ಇಲ್ಲೊಂದು ಸಣ್ಣ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಗೆ. ಆಂಗ್ರಿ ಅಂತ ವರ್ಡ್ ಬಂದಾಗ ಅದರ ಮುಂದ್ಗಡೆ ಯಾವಾಗಲೂ ವಿತ್ ಅನ್ನೋದೇ ಬರುತ್ತೆ. ಆಂಗ್ರಿ ಅಂತ ಬಂದಾಗ ಪ್ರಿಪೋಸಿಷನ್ ಯಾವಾಗಲೂ ಅದ್ರ ಮುಂದ್ಗಡೆ ಯಾವ್ದು ಬರುತ್ತೆ? ವಿತ್ ಅಂತ ಬರುತ್ತೆ. ಹಂಗಂದ್ರೆ ಈ 4 ಆಪ್ಷನ್ ಅಲ್ಲಿ ರೈಟ್ ಆದಂತಹ ಆಪ್ಷನ್ ಯಾವುದು? ಎ. ಯಾಕೆ ಸರ್ ಅಂತ ಕೇಳಿದ್ರೆ, ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತ ಒಂದಷ್ಟು ವರ್ಡ್ಸ್ ಗಳಿದಾವೆ, ಒಂದಷ್ಟು ಶಬ್ದಗಳ ಜೊತೆಗೆ ಅದೇ ಶಬ್ದವೇ ಬರಬೇಕಾದಂತ ರೂಲ್ಸ್ ಇದೆ. ಸೊ ಆಂಗ್ರಿ ಜೊತೆಗೆ ವಿತ್ ಅನ್ನೋದೇ ಬರಬೇಕು ಅಂತ ರೂಲ್ಸ್ ಇದೆ. ಅದಕ್ಕೋಸ್ಕರ ಇದ್ರ ಜೊತೆಗೆ ವಿತ್ ಅನ್ನೇ ನಾವು ಬಳಸಬೇಕು. ಯಾವಾಗ ಅದರ ಮುಂದ್ಗಡೆ ಇರತಕ್ಕಂತಹ ಶಬ್ದ ನೌನ್ ಆರ್ ಪ್ರನೌನ್ ಇದ್ದಾಗ, ಇದ್ರ ಮುಂದ್ಗಡೆ ನೌನ್ ಆರ್ ಪ್ರನೌನ್ ಇದ್ದಾಗ ವಿತ್ ಬಳಸ್ತೀವಿ. ಒಂದು ವೇಳೆ ವಸ್ತುಗಳಿದ್ದಾಗ ಆಟ್ ಬಳಸ್ತೀವಿ. ನಿಮ್ಮ ಹೆಚ್ಚಿನ ನಾಲೆಜ್ಗೋಸ್ಕರ ಇರ್ಲಿ ಅಂತ ಹೇಳ್ತಾ ಇರೋದು. ಆಂಗ್ರಿ ಆಟ್ ಅಂತ ಹೇಳಿ ಯಾವಾಗ ಬಳಸ್ತೀವಿ ಅಂತ ಹೇಳಿದ್ರೆ, ಮುಂದ್ಗಡೆ ವಸ್ತು ಇರಬೇಕು, ವ್ಯಕ್ತಿಗಳ ಹೆಸರು ಅಥವಾ ವ್ಯಕ್ತಿ ನೌನ್ ಆರ್ ಪ್ರನೌನ್ ಅಂತ ಇರಬಾರ್ದು. ಯಾವಾಗ ನೌನ್ ಅಥವಾ ಪ್ರನೌನ್ಗಳು ಇರ್ತಾವಲ್ವಾ ಆಬ್ಜೆಕ್ಟ್ ಅಲ್ಲಿ, ಅಂತ ಸಂದರ್ಭದಲ್ಲಿ ಆಂಗ್ರಿ ಮುಂದ್ಗಡೆ ನಾವು ವಿತ್ ಅನ್ನ ಬಳಸಬೇಕು. ಇನ್ ಕೇಸ್ ಆಬ್ಜೆಕ್ಟ್ ಅಲ್ಲಿ ವಸ್ತುಗಳು ಅಥವಾ ಥಿಂಗ್ಸ್ ಗಳಿದ್ದಾಗ ಆ ಆಂಗ್ರಿ ಅನ್ನೋದ್ರ ಮುಂದೆ ಆಟ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ಸೊ ಇಲ್ಲಿ ಯು ಅನ್ನೋದು ಪ್ರನೌನ್ ಆಗಿರೋದ್ರಿಂದ ಆಂಗ್ರಿ ಜೊತೆಗೆ ನಾವು ವಿತ್ ಅನ್ನೇ ಬಳಸಬೇಕು. ಇಲ್ಲಿ ಏನಾದ್ರೂ ವಸ್ತುವಿನ ಹೆಸರಿದ್ರೆ ಆಂಗ್ರಿ ಜೊತೆ ಆಟ್ ಅನ್ನ ಬಳಸಬೇಕಾಗಿತ್ತು. ಬಟ್ ಇಲ್ಲಿ ಆಟ್ ಇಲ್ವೇ ಇಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ವ್ಯಕ್ತಿಯ ಹೆಸರನ್ನ ಕೊಟ್ಟಿದ್ದಾರೆ ಅಥವಾ ಪ್ರನೌನ್ ಅನ್ನ ಕೊಟ್ಟಿದ್ದಾರೆ. ಕೊಟ್ಟಿದ್ದಕ್ಕಾಗಿ ಇಲ್ಲಿ ಆಟ್ ಅನ್ನುವಂತಹ ಆಪ್ಷನ್ ಅನ್ನ ಕೊಟ್ಟಿಲ್ಲ ಅವರು. ಅದಕ್ಕಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗತ್ತೆ? ವಿತ್ ಅನ್ನುವ ರೈಟ್ ಆನ್ಸರ್ ರೈಟ್ ಆಗತ್ತೆ. ಸೆಕೆಂಡ್ ಒನ್ ಅನ್ನ ನೋಡೋದಾದ್ರೆ, ಮೀಟ್ ಮೀ ಡ್ಯಾಶ್ ದ ಎಂಟ್ರನ್ಸ್ ಆಫ್ ದ ಪಾರ್ಕ್. ಇದರಲ್ಲಿ ಆಪ್ಷನ್ ಎ ಟು, ಆಪ್ಷನ್ ಬಿ ಆಟ್, ಸಿ ಆನ್, ಡಿ ಅಬೋವ್ ಅಂತ ಇದೆ. ಸೊ ಈಗ ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಆಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ. ಪ್ಲೇಸ್ ಅಂತ ಬಂದಾಗ, ಸಣ್ಣ ಪ್ಲೇಸ್ ಅಂತ ಬಂದಾಗ ಆಟ್ ಅನ್ನ ಬಳಸಬೇಕು ಅಂತ ಹೇಳಿ. ಆದ್ರಿಂದ ಇಲ್ಲಿ ರೈಟ್ ಆನ್ಸರ್ ಯಾವ್ದಾಗತ್ತೆ? ಆಟ್ ಆಗತ್ತೆ. ಪ್ಲೇಸ್ ಅನ್ನ, ಸಣ್ಣ ಪ್ಲೇಸ್ ಅನ್ನ ನಾವು ಸೂಚಿಸುವಾಗ ಆಟ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನ ಬಳಸಬೇಕು. ದ ಎಂಟ್ರನ್ಸ್ ಆಫ್ ದ ಪಾರ್ಕ್, ಪಾರ್ಕಿನ ಎಂಟ್ರನ್ಸ್ ಏನಿದೆ ಅಲ್ವಾ, ಅದು ಸಣ್ಣ ಸ್ಥಳ. ಸೊ ಅದನ್ನ ಸೂಚಿಸುವಂತ ಸಂದರ್ಭದಲ್ಲಿ ನಾವು ಆಟ್ ಅನ್ನೋ ಪ್ರಿಪೋಸಿಷನ್ ಅನ್ನ ಬಳಸ್ತೀವಿ. ಇನ್ನ ಥರ್ಡ್ ಒನ್ ನೋಡೋದಾದ್ರೆ, ರಹೀಮ್ ಸ್ಯಾಟ್ ಡ್ಯಾಶ್ ಹಿಸ್ ಫಾದರ್. ಇಲ್ಲಿ ಆಪ್ಷನ್ ಎ ಟು ಅಂತ ಇದೆ, ಆಪ್ಷನ್ ಬಿ ಬಿಸೈಡ್ಸ್ ಅಂತ ಇದೆ, ಆಪ್ಷನ್ ಸಿ ಬಿಸೈಡ್ ಅಂತ ಇದೆ, ಲಾಸ್ಟ್ ಒನ್ ಅವೇ ಅಂತ ಇದೆ. ಸೊ ಈಗ ತಾನೇ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಬಿಸೈಡ್ಸ್ಗೂ ಮತ್ತು ಬಿಸೈಡ್ಗೂ ಇರತಕ್ಕಂತ ಡಿಫ್ರೆನ್ಸ್ ಅನ್ನ ನಾವು ತಿಳ್ಕೊಂಡಾಗಿದೆ. ಸೊ ಬಿಸೈಡ್ ಅಂತ ಬಂದಾಗ ಪಕ್ಕದಲ್ಲಿ, ಬೈ ದ ಸೈಡ್ ಆಫ್ ಅಂತ ಇತ್ತು. ಬಿಸೈಡ್ಸ್ ಅಂತ ಇದ್ದಾಗ ಇನ್ ದ ಎಡಿಷನ್ ಅಂತ ಇತ್ತು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ರಹೀಮ್ ಸ್ಯಾಟ್ ಡ್ಯಾಶ್ ಹೀಸ್ ಫಾದರ್, ತನ್ನ ತಂದೆಯ ಪಕ್ಕದಲ್ಲೇ ಕೂತ್ಕೊಂಡಿದ್ದಾನೆ ಅಂತ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಬಿಸೈಡ್ಸ್ ಅಂತ ಬಳಸಿದ್ರೆ ಜೊತೆಗೆ ಆಗತ್ತೆ, ಅದನ್ನ ಅಲ್ಲ. ಸ್ಯಾಟ್ ಬಿಸೈಡ್, ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆಗುವಂತಹ ಆಪ್ಷನ್ ಆಗುತ್ತೆ. ಅಂದ್ರೆ ಬಿಸೈಡ್ ಬರಬೇಕು, ಬಿಸೈಡ್ಸ್ ಅಲ್ಲ. ಇನ್ನು ಲಾಸ್ಟ್ ಒನ್ ನೋಡೋದಾದ್ರೆ, ದೇ ಹ್ಯಾವ್ ಫ್ರೆಂಡ್ಶಿಪ್ ಅಮಂಗ್ ದೆಮ್ಸೆಲ್ವ್ಸ್ ಅಂತ ಕ್ವಶನ್ ಕೊಟ್ಟಿದ್ರು. ಆಪ್ಷನ್ ಏನ್ ಕೊಟ್ಟಿದ್ರು? ಇದಕ್ಕೆ 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 ಮಾರ್ಕ್ ಮಾಡಿ ABCD ಕೊಟ್ಟಿದ್ದಾರೆ. ಕ್ವಶನ್ ಏನಂತ ಕೇಳಿದ್ರಂದ್ರೆ, ಇದಕ್ಕೆ ಈ ಮಾರ್ಕ್ ಮಾಡಿರ್ತಕ್ಕಂತಹ 4 ಶಬ್ದಗಳಲ್ಲಿ ಪ್ರಿಪೋಸಿಷನ್ ಯಾವುದು ಅಂತ ಕೇಳಿದ್ರು. ಎ ನಾ, ಬಿ ನಾ, ಸಿ ನಾ, ಡಿ ನಾ ಅಂತ ಹೇಳಿ ಪ್ರಿಪೋಸಿಷನ್ ಯಾವ್ದಾಗತ್ತೆ ಅಂತ ಹೇಳಿ 4 ಆಪ್ಷನ್ ಅನ್ನ ಕೊಟ್ಟಿದ್ರು. ನೋಡಿ, ಇದು ತುಂಬಾ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಬರೀ ಇದರಲ್ಲಿ ಐಡೆಂಟಿಫೈ ಮಾಡ್ರಿ ಅಥವಾ ಹಿಂಗ್ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟು ಅದನ್ನ ಫಿಲ್ ಮಾಡ್ರಿ ಅಂತ ಕೇಳಿಲ್ಲ. ಡೈರೆಕ್ಟ್ ಅವರೇ ಪ್ರಿಪೋಸಿಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ್ದು ಪ್ರಿಪೋಸಿಷನ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡ್ರಿ ಅಂತ ಕೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈಸಿ ಕ್ವಶನ್ ಆಗಿದೆ. ಆದ್ರೂ ಕೂಡ ಎಷ್ಟೋ ಜನ ಡೈರೆಕ್ಟ್ ಆಗಿ ಪ್ರಿಪೋಸಿಷನ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ರಾಂಗ್ ಆಗಿ ಐಡೆಂಟಿಫೈ ಮಾಡ್ತಾರೆ. ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ಮೊದಲಿಗೆ ನಾವು ಪ್ರಿಪೋಸಿಷನ್ಸ್ ಯಾವೆಲ್ಲ ಬರ್ತವೆ ಅನ್ನೋದನ್ನು ಕೂಡ ಮೊದಲಿಗೆ ಒಂದ್ಸಾರಿ ಸೂಕ್ಷ್ಮವಾಗಿ ತಿಳ್ಕೊಂಡಿರ್ಬೇಕು. ಅಂದಾಗ ಮಾತ್ರ
ಪ್ರಿಪೋಸಿಷನ್ ಯಾವ್ದಾಗತ್ತೆ ಅಂತ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ಪ್ರಿಪೋಸಿಷನ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಸಿ ಅಮಂಗ್ ಅನ್ನೋದು ಪ್ರಿಪೋಸಿಷನ್ ಆಗತ್ತೆ. ಆದ್ರೂ ಒಂದ್ಸಲಿ ನಾವು ಹ್ಯಾಗ್ ಚೆಕ್ ಮಾಡ್ಬೇಕು ಅಂತ ಹೇಳಿದ್ರೆ ದೇ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಅನ್ನೋದು ವರ್ಬ್, ಇಲ್ಲಿ ದೆಮ್ಸೆಲ್ಸ್ ಅನ್ನೋದು ಆಬ್ಜೆಕ್ಟ್, ಇದ್ರದ್ದು ಆಬ್ಜೆಕ್ಟ್ ಇದಾಯ್ತು. ಇನ್ನ ಎಕ್ಸ್ಟ್ರಾ ಒಂದು ವರ್ಡ್ ಬಂದಿದೆ ಅಲ್ವಾ, ಅದು ಪ್ರಿಪೋಸಿಷನ್ ಆಗಿರುತ್ತೆ. ಸೊ ಇನ್ನೊಂದು ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು, ಪ್ರಿಪೋಸಿಷನ್ ಇಂದ ನೆಕ್ಸ್ಟ್ ಬರ್ತಕ್ಕಂತಹ ವರ್ಡ್ ಯಾವಾಗ್ಲೂ ಆಬ್ಜೆಕ್ಟ್ ಆಫ್ ದಿ ಪ್ರಿಪೋಸಿಷನ್ ಆಗಿರುತ್ತೆ. ಈ ಪ್ರಿಪೋಸಿಷನ್ ಆಬ್ಜೆಕ್ಟ್ ಅನಿಸ್ಕೊಳ್ಳುತ್ತೆ. ಈ ನೆಕ್ಸ್ಟ್ ಬರುವಂತಕ್ಕಂಥ ವರ್ಡ್ ಈ ಪ್ರಿಪೋಸಿಷನ್ ಆಬ್ಜೆಕ್ಟ್ ಆಗಿರುತ್ತೆ. ಈ ಪ್ರಿಪೋಸಿಷನ್ ಆಬ್ಜೆಕ್ಟ್ ಇದಾಗಿರುತ್ತೆ. ಈ ಪ್ರಿಪೋಸಿಷನ್ ಆಬ್ಜೆಕ್ಟ್ ಇದಾಗಿರುತ್ತೆ. ಅಂದ್ರೆ ಎಲ್ಲಿ ಪ್ರಿಪೋಸಿಷನ್ ಬರುತ್ತಲ್ವಾ ಅಲ್ಲಿಂದ ನೆಕ್ಸ್ಟ್ ಬರ್ತಕ್ಕಂತಹ ವರ್ಡ್ಸ್ ಅದರ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಆ ರೀತಿ ಐಡೆಂಟಿಫೈ ಮಾಡ್ಕೊಳ್ತೀವಿ. ಇದು ಸಬ್ಜೆಕ್ಟ್ ಆಯ್ತು, ಇದು ವರ್ಬ್ ಆಯ್ತು, ಇದರ ಆಬ್ಜೆಕ್ಟ್ ಆಯ್ತು. ಇನ್ನು ನೆಕ್ಸ್ಟ್ ಒಂದು ವರ್ಡ್ ಬಂದಿದೆ ಅಲ್ವಾ, ಮತ್ತೆ ಅದ್ರ ಮುಂದೆ ಒಂದು ವರ್ಡ್ ಇದೆ. ಸೊ ಹಂಗಿದ್ದಾಗ ಇದು ಪ್ರಿಪೋಸಿಷನ್ ಆಗುತ್ತೆ. ಈ ಪ್ರಿಪೋಸಿಷನ್ ಆಬ್ಜೆಕ್ಟ್ ಇದಾಗತ್ತೆ. ಸೊ ಇಷ್ಟೇ ಹೇಳೋದು, ಪ್ರಿಪೋಸಿಷನ್ ಎಲ್ಲೇ ಬಂದರೂ ಕೂಡ ಅದರ ನಂತರದಲ್ಲಿ ಬರ್ತಕ್ಕಂತಹ ವರ್ಡ್ಗಳು ಆ ಪ್ರಿಪೋಸಿಷನ್ ಆಬ್ಜೆಕ್ಟ್ ಆಗಿರ್ತವೆ. ಇದು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಇವಷ್ಟು ಲಾಸ್ಟ್ ಟೈಮ್ ರೈಸ್ ಆಗಿರ್ತಕ್ಕಂತಹ ಕ್ವಶನ್ಸ್ ಗಳಾಗಿದ್ವು. ಅದಕ್ಕೆ ನಾವು ಆನ್ಸರ್ಗಳನ್ನು ಕೂಡ ಫೈಂಡ್ ಔಟ್ ಮಾಡ್ಕೊಂಡಿದ್ದಾಯ್ತು. ಸೊ ಇದಷ್ಟು ಒಟ್ಟಾರೆಯಾಗಿ ಪ್ರಿಪೋಸಿಷನ್ ಅಂತ ಆಯ್ತು. ನಾನು ಆಗ್ಲೇ ಹೇಳಿದಾಗೆ ಕಲಿತಾ ಹೋದ್ರೆ ಪ್ರಿಪೋಸಿಷನ್ ಇನ್ನೂ ತುಂಬಾ ಇದಾವೆ. ಫ್ರಾಮ್ ಇದೆ, ಮತ್ತೆ ಇನ್ನು ಯಾವ್ದು ಇಲ್ಲೇ ಅಫಾನ್ ಇದೆ, ಆಮೇಲೆ ಅಬೋವ್ ಇದೆ, ಟು ಅನ್ನೋದನ್ನ ಡಿಸ್ಕಸ್ ಮಾಡಬೇಕು, ಅವೇ ಅನ್ನೋದಿದೆ. ಸೊ ಇಷ್ಟೆಲ್ಲ ಪ್ರಿಪೋಸಿಷನ್ಸ್ಗಳು ಇನ್ನೂ ಇದಾವೆ. ಸೊ ಅದನ್ನು ಸಾಧ್ಯವಾದರೆ ಇನ್ನೊಂದು ಕ್ಲಾಸಲ್ಲಿ ಖಂಡಿತ ಪ್ರಿಪೋಸಿಷನ್ ಉಳಿದಿರ್ತಕ್ಕಂಥ ಪ್ರಿಪೋಸಿಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಇದಷ್ಟು ನಮ್ಗೆ ಎಷ್ಟು ಡೈಜೆಷನ್ ಆಗುತ್ತಲ್ವಾ ಅಷ್ಟು ಮಾಡ್ಕೊಂಡ್ರೆ ಸಾಕಾಗಿತ್ತು. ಅದಕ್ಕೋಸ್ಕರ ಒಂದಷ್ಟು ಪ್ರಿಪೋಸಿಷನ್ ಮಾತ್ರ ನಾವಿಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಟಾಪಿಕ್ ಜೊತೆಗೆ ಮೀಟ್ ಮಾಡೋಣ. ಅಂಟಿಲ್ ಬಾಯ್, ಹ್ಯಾವ್ ಅ ನೈಸ್ ಡೇ.